ಇನ್ನ ಓದೋದು ಭಾಳ ಐತೇನವ? ಹ್ಞೂ ಅಣ್ಣ, ಎಕ್ಸಾಮ್ಸ್ ಸನ್ಯಕ್ ಬಂದಾವಲ್ಲ, ಅದಕ್ಕೆ ಇನ್ನ ಓದೋದು ಭಾಳ ಐತಿ. ನಾ ಇದೇನು ಹೇಳಾಕತ್ತಿಲ್ವಾ? ಇನ್ನ ಸಾಲಿ ಭಾಳ ವರ್ಷ ಕಲಿಬೇಕೆ ನೀನು? ಇದೊಂದು ವರ್ಷ ಓದಿದ್ರ ನಾ ಯಾವ್ದಾರ ಒಂದ ನೌಕರಿ ಹತ್ತೈತಿ. ಓದ್ಬೇಡ ಅಂತಂದ್ರ ಬುಕ್ಕ ಮಾಡಿ ಚಿಟ್ಬಿಡ್ತೀನಿ. ನೌಕರಿ ಆಗೋದ ಕರೆ ಇತ್ತಂದ್ರೆ ಎಷ್ಟು ಕಷ್ಟ ಆದರೂ ಓದಿಸ್ತೀನಿ, ಎಷ್ಟು ಖರ್ಚಾದರೂ ಓದಿಸ್ತೀನಿ. ಇಷ್ಟೆಲ್ಲ ಓದಿದ ಮ್ಯಾಗ ನೌಕರಿ ಆಗ್ಲಿಕ್ಕಂದ್ರೆ ಓದೋದು ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗೋದು ನನ್ನ ಜವಾಬ್ದಾರಿ ಅನ್ನ. ನನ್ನ ರ್ಯಾಂಕಿಂಗ್ ನೋಡಿ ನನಗೆ ನೌಕರಿ ಕೊಡೋದು ಅವ್ರಿಗೆ ಬಿಟ್ಟಿದ್ದು. ಎಷ್ಟು ಮಂದಿಗತ್ತ ಕರೆದು ನೌಕರಿ ಕೊಡ್ಬೇಕು ಅವರು? ಹಾ, ಈಗಿನ ಓದೋರ ಮ್ಯಾಗ, ಈಗಿನ ನೌಕರಿ ಕೊಡೋರ ಮ್ಯಾಗ, ಈಗಿನ ನೌಕರಿ ಮಾಡೋರ ಮ್ಯಾಗ ಒಟ್ಟನ ನಂಬಿಕೆ ಇಲ್ವಾ? ಎಷ್ಟೋ ಮಂದಿ ಕಲ್ತವ್ರು ಏನೇನೋ ದಗದ ಮಾಡಿ ಬದುಕಾಕತ್ತಾರ. ಅಂದ್ರ ಓದೋದ್ ಬಿಟ್ಬಿಡ ಅಂದ್ಯಾ ನೀ? ನಿನಗೆ ಓದ್ಸಾಕ ಒಲ್ಲಿ ಅಂದಿಲ್ವಾ? ಓದ್ಸಾಕ ಲಕ್ಷಗಟ್ಲೆ ಖರ್ಚು ಮಾಡಬೇಕು, ಇನ್ನು ನೌಕರಿಗೂ ಲಕ್ಷಗಟ್ಲೆ ತುಂಬ ಬೇಕು. ಅಲ್ಲಿ ಕೈ ಬೆಚ್ಚಗೆ ಮಾಡಿದ್ರೆ ನೌಕರಿ ಸಿಗುತ್ತದ. ನನಗೆ ಗೊತ್ತಿಲ್ಲೇನವ? ಲಂಚ ಕೊಟ್ಟು ನೌಕರಿ ಹಿಡಿದಿತ್ತಂದ್ರ ಇಷ್ಟ್ಯಾಕೆ ಹಗಲ ರಾತ್ರಿ ಓದ್ಕೋತಿದ್ನೆ ನಾನು. ನಿನ್ನ ಮ್ಯಾಗೆ ನಂಬಿಕೆ ನೀನ ಕಳ್ಕೊಬೇಡವ. ಸಾಲ ಸೋಲ ಮಾಡಿ ಕಷ್ಟಪಟ್ಟು ನಿನ್ನ ಓದ್ಸಿನಿ. ಆ ಓದ್ಸಿದ್ಕರ ಒಂದು ಯಾವ್ದಾರ ಹತ್ತಿದ ನೌಕರಿ ಮಾಡ, ನಿಮ್ಮ ಅಣ್ಣಗೆ ಆಸರಾಗ. ಯಾಕಂದ್ರೆ ಸಾಲ ಹೆಗಲೇರ್ಕೂತದ, ಮಂದಿ ಮಾತಾಡಕತ್ತದ. ಮಂದಿ ಮಾತಾಡಲಿ, ನಿಮ್ಮ ಅಣ್ಣನ ಸಾಲಿಗೆ ಆಸರಾಗವ. ನಿನ್ ಕಷ್ಟ ನಂಗೂ ಅರ್ಥ ಆಕೈತಣ್ಣ. ಇದೊಂದು ವರ್ಷ ಓದ್ತೀನಿ, ನೌಕರಿ ಆದ್ರ ಆಕೈತಿ, ಇಲ್ಲ ಅಂತಂದ್ರ ಬಿಟ್ಬಿಡ್ತೀನಿ. ಶಾನೆ ಅದಿ, ಓದು. ನಮ್ಮ ಹಿರಿಯರು ಸ್ವಾತಂತ್ರ್ಯ ದೇವ್ರ ಆಶೀರ್ವಾದ ನೌಕರಿ ಆದ್ರ ಆದಿತ್ತು. ಸಾಲ್ಯಾಗ ಶಾಣೆ ಇದ್ದಂಗ ಅಡಿಯಾಗ ಶಾಣೆ ಅದಾಳಕಿ. ಎಷ್ಟಂತ ಓದ್ಸೋರು? ಏನು ಮಾಡಂದಿ? ಓದ್ಸೋದು ಬಿಡ ಸಂಧ್ಯಾ, ಮನೆ ಮಾಡ್ಕೋತಿರ್ಲ. ಏನು ಮನೆ ಮಾಡೋದು ಬಿಡ ಸಂಧ್ಯಾ, ಓದ್ಕೋತ ಹೋಗ್ಲಿ ಅಂದೆ. ಏನು ಮಾಡಲಿ ಹೇಳ? ನೋಡೋಕ್ನು ಚಂದ ಅದಾಳ, ಯಾವ್ದಾರ ಮನ್ತನ ನೋಡುದ ಚಲೋ. ಹೆಂಗೆ ಮಾತಾಡ್ತೀಯ? ಸಾಲ ಸೋಲ ಮಾಡಿ ಅಷ್ಟೆಲ್ಲ ಓದ್ಸಿವಿ, ಆ ಸಾಲ್ಯಾಗ ಫಸ್ಟ್ ಅದಾಳ. ಹಂತಕ್ಕಿನಿಗೆ ಮದುವೆ ಮಾಡಿ ಇನ್ನೊಂದು ಮನೆ ಕಸ ಮುಸ್ರಿ ಮಾಡಕ್ಕೆ ಕಳಿಸಿದೇವು ಅಂದ್ರೆ ಓದ್ಸಿದೆಲ್ಲ ಹೊಳ್ಯಾಗ ಹುಂಚೆ ಅಂತ ತೊಳ್ದಂಗೆ ಆಗೋದಿಲ್ಲ. ಶಾಣೆ ಉದ್ದಿ ಹುಡುಗಿನ 4 ಮಂದಿಯಾಗ ನೌಕರಿ ಆಗ್ತಾರೋಣ. ಹತ್ತಿತ್ತ ನೌಕರಿ, ಅದು ಇಂಥದಿಂದಾಗ? ಹತ್ತಬಾರ್ದು ಹತ್ತಂದ್ರೆ ದೈವ ತೆರೆದಂಗಲ್ಲ. ಇದ ನೌಕರಿ ಅಂತಲ್ಲ, ಆಕೆ ಓದಿದಕ್ಕೆ ಯಾವ್ದ್ರೊಂದು ನೌಕರಿ ಸಿಕ್ಕರೆ ಸಾಕ, ತನ್ನ ಕಾಲ ಮೇಲೆ ನಿಂದಿರ್ತಾಳೆ, ಧೈರ್ಯ ಬರ್ತೈತಿ. ಅವಾಗ ಮಣಿತನ ನೋಡೋಕ್ಕಾಕೈತಿ. ಇನ್ನ ಎಷ್ಟು ವರ್ಷ ಅಂತ ಓದ್ಸೋರು? ಆಕೆಗೂ ಓದಿ ಓದಿ ತನ್ನ ಓದಿನ ಮ್ಯಾಗಿನ ಆಸೆನ ಹೋಗಿಬಿಟ್ಟದ. ಇದೊಂದು ವರ್ಷ ಓದ್ತೀನಿ ಅನ್ನಕತ್ತಾಳ. ಓದ್ಲಿ, ಏನರ ಆದಿತ್ತ. ಇಷ್ಟು ದಿವಸ ಕಳೆದೇವತ್ತ, ಇದೊಂದು ವರ್ಷ ಕಳಿನಂತ. ದೊಡ್ಡ ಸಾಳಕೇತಿ, ಲಕ್ಷ ಕಟ್ಟೋಲಿ 2 ಲಕ್ಷ ಕಟ್ಟಬೇಕಾಗತ್ತ. ಬಿತ್ತಿದ ಮ್ಯಾಗ ಒಮ್ಮೆ ಬೆಳಿ ಬರುದಿಲ್ಲ, ಹಚ್ಚಿದ ಗಿಡ ಒಮ್ಮೆ ಫಲ ಕೊಡುದಿಲ್ಲ. ಇಷ್ಟು ದಿನ ಹೈರಾಣಾಗ್ಯಾವತ್ತ, ಇನ್ನೊಂದು ವರ್ಷ ಹೈರಾಣ ಆದಕ್ಕೆ ಏನರ ನೌಕರಿ ಆಕೈತಿ. ಈಗಿನ ಹೊತ್ತಿನಾಗ ಆಕಿನ ಕೈ ಬಿಡಬಾರ್ದ, ಓದ್ಸಬೇಕು. ಆಗಿತ್ತು ಸಾಲ ಇಷ್ಟಾಗೈತತ್ತ, ಇನ್ನೊಂದು ಸ್ವಲ್ಪ ಸಾಲ ಆದ್ರೆ ಏನಾಗತ್ತ? ಅಕ್ಕಿನ ಸಾಲಿ ಸಲುವಾಗನ ನನ್ನ ಬೋರ್ಮಳ ಒತ್ತಿ ಇಟ್ಟಿರಿ. ಗಂಡನ ಮನಿ ಕಷ್ಟ ಸುಖಕ್ಕೆ ನೀ ಭಾಗಿಯಾಗಿದ್ದಂದ್ರ ಕೊಟ್ಟಿದ್ದು ಇಸ್ಕೊಂಡಿದ್ದು ನೀನು ಬಾಯಾಗ ಬರ್ತಿದ್ದಿಲ್ಲ. ಇನ್ನೊಮ್ಮೆ ಮಾತು ಮಾತಾಡಬೇಡ. ಇಷ್ಟು ವರ್ಷನ ನೋಡ್ಕೊಂತ ಬಂದಿನಂತ, ಇನ್ನೊಂದು ವರ್ಷಲ ನೋಡಿದ್ರಾತ. ಆದ್ರ ನೌಕರಿ ಆಗ್ಲಿಕ್ಕಂತಂದ್ರ ಏನ್ ಮಾಡೋರು? ಆ ದೇವ್ರ ಮ್ಯಾಗ ಕೂತು ಪರೀಕ್ಷೆ ಮಾಡಾಕತ್ತಾನ, ಮನ್ಯಾಗ ನೀ ಪರೀಕ್ಷೆ ಮಾಡಾಕತ್ತಿ. ಆಕಿನ ಹಣಿಬಾರ್ದಾಗ ನೌಕರಿ ಅನ್ನೋದು ಬರ್ದಿತ್ತಂದ್ರ ವರ್ಷದಾಗ ನೌಕರಿ ಮಾಡ್ತಾಳ. ಇಲ್ಲಾಂದ್ರ ಕೊಟ್ಟ ಮನಿಗೆ ಹೋಗುದ ಬರ್ದಿತ್ತಂದ್ರ ಕೊಟ್ಟ ಮನಿಗೆ ಹೋಗ್ತಾಳ. ಯಾವಾಗ ನೋಡಿದ್ರು ತಂಗಿ ತಂಗಿ ತಂಗಿ, ನನ್ನ ವಿಚಾರನೇ ಇಲ್ಲ. ನೋಡುವ, ನಿಮ್ಮ ಅಣ್ಣಂತೂ ಒಟ್ಟ ಏನು ಕೇಳೋಳಾಗ್ಯಾನ. ಸಾಲಂತ ಹೆಗಳೇರ್ ಕುಂತೈತಿ, ಇನ್ನೂ ಸಾಲಿ ಕಳೆಕ ನೀ? ವೈನಿ, ಇದೊಂದು ವರ್ಷ ಓದಿದ್ರೆ ಗ್ಯಾರಂಟಿ ನೌಕರಿ ಆಕೈತಿ ವೈನಿ. 4 ವರ್ಷ ಆತ ನೀವ್ ಓದಾಕತ್ತೆ. ಎಷ್ಟು ಸಾಲ ಆಗೈತೆ ಅಂತೇಳಿ ನಿನ್ಗೇನ್ರ ಗೊತ್ತೈತಾನ? ಗೊತ್ತೈತ್ ವೈನಿ, ನಾ ನೌಕರಿ ಮಾಡಿ ಎಲ್ಲಾ ತೀರಿಸ್ತೀನಿ. ಹಾಳಿಲ್ಲ ಬಟ್ಲಿಲ್ಲ ಗುಟಕಂದ್ರಂತ ನಿನಗ್ ನೌಕರಿ ರೊಕ್ಕದಾಗ ಬಡ್ಡಿ ತುಂಬದಾಗಂಗಿಲ್ಲ. ಅಸಹ್ಯ ಮಾಡಕ್ ಹೋಗ್ಬೇಡ ವೈನಿ. ಲಕ್ಷ್ಮಿ, ಓದುದೆಲ್ಲ ಬಿಟ್ಟೆ ನನ್ ತವ್ರ ಮನೆ ಕಡೆ ಚಲೋ ಚಲೋ ಸಂಬಂಧದವು, ಮದ್ವಿ ಮಾಡ್ಕೊಂಡು ಹೋಗ್ಬಿಡೆ. ಓದಿ ನೌಕರಿ ಹಿಡಿದು ಒಂದ ನನ್ನ ತಲೆ ಆಗೈತ್ ವೈನಿ. ಮದ್ವಿ ಆಗು ಆಸೆ ಎಲ್ಲ ನನಗಿಲ್ಲ. ನಿನ್ನ ಆಸೆ ನೀ ನೋಡಕ್ ಹೋಗ್ಬೇಡ, ನಿಮ್ಮ ಅಣ್ಣನ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೋ. ಹಂಗಂತ ಅಣ್ಣ ಹೇಳ್ಯ ನನ್ ವೈನಿ? ಹೇಳಿದ್ರೆ ಅಷ್ಟೇ ಅರ್ಥ ಮಾಡ್ಕೋಬೇಕಂತ ಏನ್ರ ಐತನವ?
ನೀನು ಸ್ವಲ್ಪ ತಿಳ್ಕೊಬೇಕ. ವೈನಿ ಹಿಂಗ್ ಬಾಯ್ ಮಾಡಾಕತ್ತಾಳ ಅಂತೇಳಿ ನಿಮ್ಮ ಅಣ್ಣನ ಮುಂದೆ ಹೇಳಿ ನಾನು ಕೆಟ್ಟ ಮಾಡಾಕ್ ಹೋಗ್ಬೇಡ. ಹೇಳ್ಬಿಡಣ್ಣ, ಸುಮ್ಮನೆ ಮನಸ್ನಾಗ ಇಟ್ಕೊಂಡು ಕೂಡಕ್ಕೆ ಹೋಗ್ಬೇಡ. ನೀ ಬ್ಯಾಸರಾಗಿ ಅಂತ ನಿನಗೆ ಓದ್ಸೋದು ಬ್ಯಾಸರ ಆಗೈತೆ ಅಂತ ಏನ್ರ ನಾ ಅಂದಿನೇನವ? ಯಾರು ಏನಂದ್ರೆ ನಿನಗೆ? ನಾನು ತಿಳ್ಕೊಬೇಕಾಗತ್ತ. ಈಗೀಗ ನೀ ಮೊದಲೇದಂಗೆ ಇಲ್ಲ. ಒಪ್ಕೋತೀನವ, ನಾ ಮೊದ್ಲೇದಂಗಿಲ್ಲ. ಯಾಕಂದ್ರೆ ಬೆಳಿ ಕೈಗೆ ಹತ್ತೊಲ್ದು, ಈ ಕಡೆ ನೀವು ಓದೋದು ದಂಡಿಗೆ ಹತ್ತವಲ್ದು. ಈ ಸಲ ನಿನ್ನ ಸಾಲಿಗೆ ಏನು ರೊಕ್ಕಗೊಳ್ಳೆ ಮಾಡ್ಬೇಕಂತ ತಿಳಿಯಲಾಗೈತಿ. ಮತ್ತು ಚಿಂತಿರೋದಲ್ವ? ಗೋರ್ಮೆಂಟ್ ನೌಕರಿ ಅಂದ್ರೆ ಅದೇನು ಜಲ್ದಿ ಸಿಗೋದಿಲ್ಲ. ಯಾವ್ದಾರೇ ಕಂಪ್ನ್ಯಾಗ ಕೆಲ್ಸಕ್ಕೆ ಸೇರ್ಲಿ ನನ್ನ. ಕಂಪ್ನ್ಯಾಗ ಪಗಾರ ಚಲೋ ಇರ್ತೈತೇನವ? ಪಗಾರ ಹೆಂಗಿರ್ತೈತೋ ಗೊತ್ತಿಲ್ಲ, ಆದ್ರೆ ನಾನು ಓದಿನ ಖರ್ಚು ಅಂತಿ ಮುಗಿತದೆ. ಹಂಗೆ ಯಾವ್ರ ಕಂಪ್ನಿ ಇದ್ರೆ ನೋಡ್ಕೊಂಬಿಡುವ. ಯಾಕಂದ್ರೆ ಈ ಸಲ ಹೊಲನೂ ಕೈ ಕೊಡಂಗೆ ಕಾಣ್ತೈತಿ. ಇಷ್ಟು ಮನಸ್ಕಲ್ಲಾಗಿ ಮಾತಾಡಕತ್ತಿ ಅಂದ್ರೆ ನನಗೋಸ್ಕರ ಸಾಲ ಭಾಳ ಮಾಡಿ ತಗೋ ನಾನು. ಸಾಲ ಕೊಟ್ಟವಂಗ ಗೊತ್ತು, ಅದನ್ನ ಇಸ್ಕೊಂಡವಂಗ ಗೊತ್ತು. ಹೊಲ್ದಾನ ಬೆಳೆ ಎಲ್ಲ ಬೆಳೆದ್ರು ಬಡ್ಡಿ ತುಂಬದಾಗೋಲ್ದು, ಅಷ್ಟು ಸಾಲ ಮಾಡೀನಿ. ನೌಕರಿ ಆಸೆ ತೆಗೆದು ಯಾವುದರೇ ಒಂದು ಕಂಪ್ನಿಯಾಗ ಕೆಲ್ಸಕ್ಕೆ ಸೇರ್ಕೋತೀನಿ ಹೇಳಣ್ಣ. ಅಷ್ಟು ಮಾಡುವ, ನನಗೂ ಧೈರ್ಯ ಬಂದಂಗೆ ಆಕೈತಿ. ನಿಮ್ಮ ಮೊಯ್ನಿಗೆ ಏನರ ಹೇಳಕ್ಕೆ ಬರ್ತೈತಿ. ಅಣ್ಣ, ನೀನು ನನ್ನ ಕೈ ಬಿಟ್ಟ್ಯಾ? ಹೋಗ್ತೀನಿ ಅಂತಾಳಲ್ಲ, ಹೋಗ್ಲಿ ಬಿಡ್ರಿ. ಎಷ್ಟು ಮಂದಿ ಹೆಣ್ಮಕ್ಳು ಕಂಪ್ನ್ಯಾಗ ಕೆಲಸ ಮಾಡಂಗಿಲ್ಲ. ಇದೊಂದು ವರ್ಷ ಏನರ ಓದಿಸಿದ್ವಿ ಅಂದ್ರೆ ನೌಕರಿ ಅದೇ ತನ್ನ ಆಶೆದಾಗಿದ್ದೆ. ಮತ್ತು ನಮಗೂ ಸಾಲ ಹೇಗಲೇ ಇರ್ತು. ಆಕಿನೂ ತಿಳ್ಕೊಂಡಾಳ. ಹೆಂಗೆ ಕಳ್ಸೋದು ಹರಿಯದ ಹುಡುಗಿನ? ಹರೇ ದುಡಿಗೆ ಅಂತೇಳಿ ನಿಮ್ಗೆ ಹೀಗೆ ಗೊತ್ತಾತೇನು? ಗೊತ್ತಾದ್ರ ಮದ್ವೆ ಮಾಡ್ಕೊಟ್ಟು ಕಳಿಸ್ಬಿಡ್ರಲ್ಲ. ಒತ್ತಾಯ ಮಾಡೋದು ಬೇಡ. ಅಕ್ಕಿ ನಂದಾಗ ಮದುವೆ ಮಾಡೋನು. ಅಲ್ಲಿ ತನಕ ಆಕಿ ತನ್ನ ಕಾಲ ಮೇಲೆ ತಾನು ನಿಂದ್ರಾಕ ಪ್ರಯತ್ನ ಪಡಲಿ. ತನ್ನ ಕಾಲ್ ಮೇತ ನಿಂದ್ರಕಣ. ಈಗ ಆಕಿ ಕೆಲ್ಸಕ್ಕೆ ಹೋಗಿ ಅನ್ನಕತ್ತಾಳ, ಹೋಗ್ಲಿ ಬಿಡು. ಬುತ್ತಿ ಬುರ್ಲಿ ತಯಾರು ಮಾಡ ಕಳಿಸ್ಕೊಟ್ಬಿಡೋಣ. ಕಣ್ಣು ಮುಂದಿದ್ಲಂದ್ರೆ ನಾವು ಅನ್ನೋದು ಆಕಿ ಅನಿಸೋಳೋದು ಓದೋದಾಗಂಗಿಲ್ಲ, ಏನಾಗಂಗಿಲ್ಲ. ಹೊಸ ಪ್ರಪಂಚಕ್ಕೆ ಕಾಲಿಡ್ಲಿ, ಬದುಕಲಿ. ಎದ್ದು ಬರೀನ ಹೋಗೋಣ. ಹೊಸ ಪ್ರಪಂಚಕ್ಕೆ ಹೊಸ ಊರಿಗೆ ಕಾಲಿಡಾಕತ್ತೀವ. 4 ಮಂದಿಯಾಗಿ ಹೆಂಗೆ ಬದುಕಬೇಕು ಹಂಗೆ ಬದುಕು. ಓದಿ ನೌಕರಿ ಹಿಡಿಬೇಕನ್ನೋ ಛಲ ಐತಿ, ದುಡ್ದು ಬದುಕಬೇಕನ್ನೋ ಛಲ ಬರೋದಿಲ್ಲ ನನ್ನ. ಅದೊಂದು ಛಲ ಇದ್ರೆ ಸಾಕವಾ, ಹೆಂಗಾದ್ರೂ ಬದುಕತಿ. ಹೋಗಿ ಬಾ.